ಹಾಯ್ ಎಲ್ಲರಿಗೂ ನಮಸ್ತೆ. ನಾನಿವತ್ತು ವಿಡಿಯೋ ಮಾಡಿ ತೋರಿಸ್ತಿರೋದು ಕಡಲೆಕಾಳು ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ. ಕಡಲೆಕಾಳು, ಆಲೂಗಡ್ಡೆ, ಉಪ್ಪು, ನೀರು ಹಾಕೊಳ್ಳಿ. ಆನಂತರ ಅದಕ್ಕೆ ಒಂದು ಟೊಮೊಟೊ ಹಾಕೊಳ್ಳಿ. ಹುಳಿ ಸಾಂಬಾರು ಆಗಿರೋದ್ರಿಂದ ಟೊಮೊಟೊ ಮತ್ತು ಅರ್ಧ ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ. ಹಾಕ್ಕೊಂಡು 3 ವಿಸಲ್ ಅದನ್ನ ವಿಸಲ್ ಮಾಡಿಸ್ಕೋಬೇಕು, ಬೇಯಿಸ್ಕೋಬೇಕು. ನಾನು ನೋಡಿ ಮತ್ತೆ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಖಾರ ರುಬ್ಕೋಬೇಕಲ್ಲ, ಏನೇನು ಬೇಕು ಅಂತ ಹೇಳ್ತೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ನೋಡಿ ಇದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬೆಂದಿರುತ್ತಲ್ಲ ಟೊಮೊಟೊ, ಇದರಲ್ಲಿರುವಂತಹ ಕಡಲೆಕಾಳು ಮತ್ತು ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಇವೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಖಾರ ರುಬ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕಿ, ತುಂಬ ನೀರು ಹಾಕ್ಕೋಬೇಡಿ, ಸಾಂಬಾರು ಚೆನ್ನಾಗಿರೋದಿಲ್ಲ. ಮತ್ತು ಉಪ್ಪು ಫಸ್ಟೇ ಹಾಕಿರ್ತೀನಿ, ಬೇಕು ಅಂದರೆ ಇವಾಗಲೂ ಚೆಕ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಮ್ಮನೇಲಿ ಈ ರೀತಿ ಕಡಲೆಕಾಳು ಸಾಂಬಾರು ರೆಡಿಯಾಗಿತ್ತು ನೋಡಿ. ನಾನು ಅದಕ್ಕೆ ಒಗ್ಗರಣೆ ಹೇಳ್ತಾ ಇದ್ದೀನಿ. ನಾನು ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದ ನಂತರ ನಾನು ಅದು ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ. ಆದಮೇಲೆ ಒಗ್ಗರಣೆ ಕೊಟ್ಕೊಂಡೆ. ತುಂಬ ಜನ ಒಂದು 5 ನಿಮಿಷ ಕಾಯಿಸ್ಬಿಟ್ಟು ಹಂಗೆ ಆಫ್ ಮಾಡಿಬಿಡ್ತಾರೆ. ಸಾಂಬಾರು ನೀವು ಎಷ್ಟು ಕಾಯಿಸ್ತೀರೋ ಅಷ್ಟು ಟೇಸ್ಟಾಗಿರುತ್ತೆ ನೋಡಿ. ಉಕ್ಕು ಬರೋ ಥರ ಎಲ್ಲ ಕಾಯಿಸ್ಕೋಬಾರ್ದು, ಚೆನ್ನಾಗಿ ಕುದಿಬೇಕು. ಅದು ಕುದ್ರೆ ಹಸಿ ವಾಸನೆ ಎಲ್ಲ ಹೋಗಿ ಟೇಸ್ಟ್ ಕೊಡುತ್ತೆ. ನಮ್ಮನೇಲಿ ಈ ರೀತಿ ಕಡಲೆಕಾಳು ಸಾಂಬಾರು ರೆಡಿ ಆಯಿತು. ಇದನ್ನ ಮಸಾಲೆನೂ ಮಾಡ್ಕೋಬೋದು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ರೀತಿ ಎಲ್ಲ ಕುದಿಸ್ಕೊಂಡಿದ್ದಾದಮೇಲೆ ನಮ್ಮ ನೈಟ್ ಊಟಕ್ಕೆ ನೋಡಿ ಮುದ್ದೆ, ಸಾರು, ಅನ್ನ ಮತ್ತು ಎಗ್ ಪಲ್ಯ ಮಾಡ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಮುಂದೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.